ಸರ್ವೆ ನಂಬರು 122 ಜೋರ ಮಾತಾಡಿ ಕೇಳಿಸ್ತಿಲ್ಲ. ಮಂಜೂರಾತಿ ಮುಂಚೆನೆ ಭೂ ಮಾಲೀಕರು ರೈತ ಪತ್ರದ ಪ್ರಕಾರ ಇವ್ರು ಏನ್ ಮಾಡ್ಬೇಕಾಗಿತ್ತು, ಲಕ್ಷ್ಮಣ್ ಗೌಡ ಒಂದು ಸ್ಟೇಟ್ ಆಫ್ ಕರ್ನಾಟಕ ಅಂದ್ರೆ ಗ್ರ್ಯಾಂಟ್ ಆಗದಲೇನೆ ಮುಂದೆನೆ ತಗೊಂಡ್ರೆ ರೈತ ಪ್ರಕಾರ ಅವ್ರು ಖಾತೆ ಮಾಡಬೇಕು ಅಂತ ಆದೇಶ ಇದೆ. ತಹಸೀಲ್ದಾರ್ ಏನ್ ಮಾಡ್ತಾರೆ ಅಂದ್ರೆ ಇದು AC ಕೋರ್ಟ್ ಸ್ಟೇ ಇದೆ, ಸ್ಟೇ ಇದ್ರೂ ಕೂಡ ಇವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ಮತ್ತೆ ಅದನ್ನ ಸ್ಟೇ ಇಲ್ಲಿ ಮೆನ್ಷನ್ ಅವ್ರು ಮಾಡಿದ್ರು ಕೂಡ ರಾತ್ರಿ 2 ಗಂಟೆ 11 ಗಂಟೆ ಹೇಳ್ಬೇಕೀಗ ಯಾವ ಅಧಿಕಾರಿನಾಗ್ಲಿ 11 ಹೆಂಗ್ ತಂದು ಕೊಡ್ತಾರೆ? 11 ಗಂಟೆಗೆ ತಂದು ಕೊಡಬಾರ್ದು. ಇಲ್ಲ ಸರ್, ತಪ್ಪಿದು ಸರ್. ಕೇಳಿ ಸ್ವಾಮಿ ಯಜಮಾನ್ರೆ, ತಪ್ಪು ಸರ್. ನೀವು ಆ ರೀತಿ ಎಲ್ಲ ಒಡಗಡೆ ಕೇಳ್ರಿ ಯಜಮಾನ್ರೆ. ಜಗಳ ಮಾಡಕ್ ಬಂದಿಲ್ಲ, ನಾನು ಅದಕ್ಕೆ ಪೂರ್ತಿ ಹೇಳ್ತೀನಿ. ಕೇಳಿ ಒಂದ್ ನಿಮಿಷ ಹೇಳ್ತೀನಿ, ಹೇಳಿ ಸ್ವಾಮಿ. ಎಲ್ಲ ನಾವು ಬಡವ್ರೆ, ಎಲ್ಲರೂ ಬಡವ್ರೆ ಕ್ಷೇತ್ರದಲ್ಲಿ. ಇವತ್ತು ಸಂಜೆ ಪುಷ್ ಮಾಡಿರ್ತಾರೆ. ತಹಸೀಲ್ದಾರು ಇದೇ ತಾಲೂಕಲ್ಲ, ಕೆಲವು ಸಂದರ್ಭದಲ್ಲಿ ರಾತ್ರಿ 12 ಗಂಟೆವರೆಗೂ ಇಲಾಖೆ ಕೆಲಸ ಮಾಡ್ತಾರೆ. ಅವತ್ತು ಕೊಟ್ಟಿರ್ಬೋದು, ನಿಯಮ ಬಾಹಿರವಾಗಿ ಕೊಟ್ಟಿದ್ರೆ ತಹಸೀಲ್ದಾರ್ ಮೇಲೆ ಕ್ರಮ ಆಯ್ತು. ಸ್ಟೇ ಇದ್ದಾಗ ಹೌದು ಸರ್, ಮುಂದೆ ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ. ಸ್ಟೇ ಇದ್ದಾಗ ಕೊಟ್ಟರೆ ನೀವು ಅಪ್ಪೀಲ್ ಹೋಗಿ. ಯಾರು ನೀವೇನ್ರಿ ತಂದು ಕೊಟ್ಟಿದ್ದು? ಹೌದು ಸರ್, ನಾನು ಎಲ್ಲ ಫೈಲು ಮನೆಗೆ ಹೋದ್ಮೇಲೆ ಮಾಡೋದು. ಹೌದು, ಸಾವಿರಾರು ಫೈಲ್ AC ಅವರು ಈ ಥರದ ಫೈಲ್ ಸಿಗ್ತವೆ. ಅವ್ರು ಬಿಡುವಾಗಿದ್ದಾಗ ತೊಮ್ಮನ 11 ಗಂಟೆಗೆ ಕೊಡಬೇಕು. 12 ಬೆಳಗ್ಗೆ ಕೂತ್ಕೊಂಡು ಮಾಡ್ತಾ ಇದ್ರು. ಇರೇ ಅಮೃತ ಹೇಳ್ತೀನಿ, ನಿಯಮ ಬಾಹಿರವಾಗಿದ್ದರೆ ಅವರು ಕಾನೂನು ವಿರುದ್ಧ ಮಾಡಿದ್ರೆ ನೀವು ಅರ್ಜಿ ಕೊಡಿ, ನನಗೂ ಕೊಡಿ, ಅವ್ರ ಮೇಲೆ ಗೊತ್ತಾಗುತ್ತೆ ಸರ್. ನಮ್ಗೆ ಗೊತ್ತಿರೋ ಪ್ರಕಾರ ನೀವು ಕೇಳಿ ಸ್ವಾಮಿ, ನೀವು ಕೇಳ್ರಿ ಯಜಮಾನ್ರೆ. ಎಲ್ಲಾ AC ಗಳು ಎಲ್ಲಾ DC ಗಳು ತಂದು ಕೊಡ್ಬೇಕಾಗಿರೋದು ಬೆಳಗ್ಗೆ 10:30 ಇಲ್ಲ, ಅವೆಲ್ಲ ನಾನು ಒಪ್ಪಲ್ಲ, ಅವೆಲ್ಲ ಒಪ್ಪಲ್ಲ. ಕೇಳ್ರಿ ಸ್ವಾಮಿ, ನಿಮ್ ಪರನೇ ನಾನು ಇದ್ದೀನಿ, ನಾನು ಅರ್ಜಿ ಕೊಡಿ. ಕಾನೂನು ವಿರುದ್ಧ ಇಷ್ಟು ಗಂಟೆಯಲ್ಲಿ ಇವರು ತಂದುಕೊಟ್ಟವ್ರೆ, ಇದು ಕಾನೂನು ವಿರುದ್ಧ ಆಗೈತೆ, ನಮ್ಗೆ ನ್ಯಾಯ ಕೊಡಿ ಅಂತ ಕೊಡಿ, ನನಗೂ ಕೊಡಿ. ನಾನು ಮೇಲಿನ ಕೇಳ್ತೀನಿ, ಇದು ತಹಸೀಲ್ದಾರ್ ಕೊಡ್ಬೋದ? ಅವರು ಕೊಡ್ಬೋದು ಅನ್ನೋದಾದ್ರೆ ಅದು ಕೊಡ್ಬೋದಿಲ್ಲ, ಅವರು ತಪ್ಪು ಅನ್ನೋದಾದ್ರೆ ಅದು ಕಾನೂನು ವಿರುದ್ಧ ಇದ್ರೆ ಖಂಡಿತ ತಹಸೀಲ್ದಾರ್ ಮೇಲೂ ಶಿಕ್ಷೆ ಮಾಡ್ಸೋಣ. ನಿಮ್ಗೆ ಆಗಿರತಕ್ಕಂಥ ತೊಂದರೆ ನಿಮ್ಮ